ಕೊರೋನಾ ಪ್ರಕರಣಗಳ ಸಂಖ್ಯೆ ಕೇರಳದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಈ ಬೆನ್ನಲ್ಲೇ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗ್ತಾ ಇದೆ. ಕೇರಳದಲ್ಲಿ ಹೆಚ್ಚುತ್ತಾ ಇರುವಂತಹ ಕೋವಿಡ್ ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯಲ್ಲಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಅವೇರ್ನೆಸ್ ತಲಪಾಡಿ ಗಡಿಯಲ್ಲಿ ಮೈಕ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಆಗ್ತಾ ಇದೆ. ಕೋವಿಡ್ ತಡೆಗೆ ತೆಗೆದುಕೊಳ್ಳಬೇಕಾದಂತಹ ಮುಂಜಾಗೃತಾ ಕ್ರಮಗಳ ಬಗ್ಗೆ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ನಿಗಾ ಇಡಬೇಕು ಅಂಥೇಳಿ ಜಾಗೃತಿ ಮೂಡಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಕೋವಿಡ್ ಕುರಿತಂತೆ ಮೊದಲು ಪಾಲಿಸಬೇಕಾದಂತಹ ನಿಯಮವೇ ಜಾಗೃತಿ, ಅವೇರ್ನೆಸ್. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಕೆಲಸವನ್ನು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಕೇರಳದಲ್ಲಿ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದಿದೆ. ಹಾಗಾಗಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಭಾಳಷ್ಟು ಅಲರ್ಟ್ ಆಗಿರುವಂಥದ್ದು. ಜೊತೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಅದರ ಜೊತೆಗೆ ಕರ್ನಾಟಕದ ಬಾರ್ಡರ್ಗಳೇನಿದೆ, ಅದರಲ್ಲೂ ಪ್ರಮುಖವಾಗಿ ತಲಪಾಡಿಯ ಗಡಿಭಾಗ ಏನಿದೆ, ಅಲ್ಲಿ ಜನರಲ್ಲಿ ಹೆಚ್ಚಿನ ಒಂದು ಸಾಮಾಜಿಕ ಕಳಕಳಿಯನ್ನು ಮೂಡಿಸುವಂಥ ಕೆಲಸಕ್ಕೆ ಈಗ ಸದ್ಯದ ಮಟ್ಟಿಗೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ನಾವೀಗ ತಲಪಾಡಿಯ ಗಡಿಭಾಗದಲ್ಲಿದ್ದೇವೆ. ಇಲ್ಲಿ ಗಮನಿಸಬಹುದು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮೈಕ್ ಅನೌನ್ಸ್ ಮಾಡುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅಂದರೆ ಕೊರೋನಾ ಈಗಾಗಲೇ ಕೇರಳದಲ್ಲಿ ಹೆಚ್ಚಾಗಿರುವಂಥದ್ದು, ಅದರ ಜೊತೆಗೆ ರಾಜ್ಯದಲ್ಲೂ ಈಗ ಕೊರೋನಾದ ಭೀತಿ ಎದುರಾಗಿದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದಿದೆ. ಹಾಗಾಗಿ ನಿರಂತರವಾಗಿ ಟೆಸ್ಟ್ ಮಾಡುವಂಥ ಕೆಲಸಗಳನ್ನು ಆರೋಗ್ಯ ಇಲಾಖೆ ಮಾಡುತ್ತೆ. ಅದರ ಜೊತೆಗೆ ಜನರಲ್ಲಿ ಜಾಗೃತೆಯಿಂದ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಪ್ರತಿ ಗಡಿ ಭಾಗದಲ್ಲೂ, ಅದರಲ್ಲೂ ಪ್ರಮುಖವಾಗಿ ಇದು ತಲಪಾಡಿಯ ಗಡಿ ಏನಿದೆ, ಇದರಲ್ಲಿ ಕೇರಳದಿಂದ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಜನರು ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಹೋಗ್ತಾ ಇದ್ದಾರೆ. ಹಾಗಾಗಿ ಅಂಥವರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಈಗ ಮೊದಲ ಹಂತದಲ್ಲಿ ಮಾಡಲಾಗ್ತಿರುವಂಥದ್ದು. ಮೈಕ್ ಅನೌನ್ಸ್ ಮೂಲಕ ಯಾವ ರೀತಿಯಾಗಿ ಕೊರೋನಾವನ್ನು ಎದುರಿಸಲಿಕ್ಕೆ ಜಾಗೃತರಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಆರಂಭ ಆಗಿರುವಂಥದ್ದು. ಇವತ್ತು ಜಾಗೃತಿಯನ್ನು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಇಲ್ಲಿ ಬರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇತರೆ ಜನರಾಗಿರ್ಬೋದು, ಅವರು ಬರುವಂಥ ಸಂದರ್ಭದಲ್ಲಿ ಅವರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಈಗ ಮೊದಲ ಹಂತದಲ್ಲಿ ಮಾಡ್ತಾ ಇರುವಂಥದ್ದು. ನಾವಿಲ್ಲಿ ಗಮನಿಸಬಹುದು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿದ್ದಾರೆ. ಅವರು ಏನೆಲ್ಲ ಕ್ರಮ ಕೈಗೊಳ್ಳುತ್ತಾ ಇದ್ದಾರೆ, ಅದರ ಜೊತೆಗೆ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮಾತಾಡಲಿಕ್ಕೆ ನಮ್ಮ ಜೊತೆ ಸಿಬ್ಬಂದಿ ಇದ್ದಾರೆ. ಮೇಡಮ್, ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಮಾಡ್ತಾ ಇದ್ದೀರಿ? ಏನೆಲ್ಲ ಕ್ರಮ ಈಗ ಆರಂಭ ಆಗಿದೆ? ಸದ್ಯಕ್ಕೆ ಸರ್ ನಾವು ಬರುವ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಅದು ಬಿಟ್ಟು ಅವರಿಗೆ ನಾವು ಏನಾದರೂ ಲಕ್ಷಣಗಳು ಕಂಡು ಬಂದಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ಮುಖಾಂತರ ಫೀವರ್ ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಆ ಥರ ಏನಾದರೂ ಪಾಸಿಟಿವ್ ಥರ ಏನಾದರೂ ನಮಗೆ ಡೌಟ್ಫುಲ್ ಏನಾದರೂ ಕೇಸಸ್ ಕಂಡಲ್ಲಿ ನಾವು ಹತ್ತಿರದ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ